ತಾವು ಮತ ಚಲಾವಣೆ ಮಾಡಿದ್ದೀರಿ, ಹೇಗಿದೆ? ಯಾಕಂತಂದ್ರೆ ತಾವು ಪಕ್ಷೇತರ ಅಭ್ಯರ್ಥಿ ಆಗಿದ್ರಿ, ಬಿಜೆಪಿ ಜೊತೆ ವಿಲೀನ ಆಗಿದ್ರು. ಪಕ್ಷೇತರನ್ನು ಪ್ರಶ್ನೆ ಉದ್ಭವನೇ ಆಗಲ್ಲ. ಯಾಕಂದ್ರೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ನಾನು ಶಾಸಕನಾಗಿ ಈಗಾಗಲೇ ಸನ್ಮಾನ್ಯ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಮಾತುಕತೆ ಮಾಡಿ ಪಕ್ಷವನ್ನ ವಿಲೀನ ಮಾಡಿದ ಮೇಲೆ ಇವತ್ತು ನಾನು ಸಂಪೂರ್ಣ ಭಾರತೀಯ ಜನತಾ ಪಕ್ಷದ ಶಾಸಕನಾಗಿದ್ದೇನೆ. ಸೊ ಹಾಗಾಗಿ ಪಕ್ಷದ ಪರವಾಗಿ ನಾನು ಇರ್ತೇನೆ. ಮತದಾನ ಮಾಡಿದ್ದೀರಾ? ಮತದಾನ ಆಯಿತು. ಇದರ ನಡುವೆ ಬಿಜೆಪಿಯಿಂದ 3 ಉಚ್ಚಾಟಿತರಾಯಿತು. ನಾಳೆ ನಾನು ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕ್ತೇನೆ. ಆದರೆ ಎಸ್ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿಗಳ ಜೊತೆಯಲ್ಲಿ ರೆಸಾರ್ಟ್ಗೂ ಕೂಡ ಹೋಗಿದ್ದಾರೆ. ಸೊ ಈ ರೀತಿ ಪ್ರಕ್ರಿಯೆಯನ್ನು ಯಾವ ರೀತಿಯಾಗಿ ಮಾಡ್ತಾರೆ? ಅದೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆ ಆಗಿದ್ರು ಕೂಡ ಅವರು ಮನಸ್ಸು ಎಲ್ಲವೂ ಕೂಡ ಸಂಪೂರ್ಣ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ಮೋದಿಜಿಯವರ ಪರವಾಗಿ ಇವತ್ತು ದೇಶದ ಪರವಾಗಿರುವಂಥ ವ್ಯಕ್ತಿ ಆಗಿರೋ ಕಾರಣ ಅವರು ಖಂಡಿತವಾಗ್ಲೂ ಕೂಡ ನಮ್ಮ ಜೊತೆಯಲ್ಲಿ ಇರ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.